ದಿವೋ ವರಾಹಮರುಷಂಗಪರ್ದಿನಂ ಪೇಷಂ ರೂಪಂ ನಮಸಾ ನಿಹ್ವಯಾಮಹೇ ಹಸ್ತೆ ಬಿಭ್ರದ್ಭೇಷಜಾ ವಾರ್ಯಾಣಿ ಶರ್ಮ ವರ್ಮ ಛರ್ದಿರಸ್ಮಭ್ಯಂ ಯಂಸತ್ ಇದಂ ಪಿತ್ರೆ ಮರುತಾಮುಚ್ಯತೆ ವಚಸ್ವಾದೋ ಸ್ವಾದೀಯೋ ರುದ್ರಾಯ ವರ್ಧನಂ ರಾಸ್ವಾಚನೋ ಅಮೃತವರ್ತ ಭೋಜನಂ ಮನೇತೋಕಾಯ ತನಯಾಯ ಮೃಳ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮಕರ ರಾಶಿ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋಲ್ಲಿ ನಾವು ನೋಡೋಣ. ಮಕರ ರಾಶಿಗೆ ಒಂದು ತಾತ್ಕಾಲಿಕವಾಗಿ ಗುರುಬಲ ಬಂತು ಅನ್ನುವಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಸಂತೋಷ. ನೋಡಿ, ಪ್ರತಿಯೊಂದರಲ್ಲೂ ಕೂಡ ಟ್ರಯಲ್ ಅಂತ ಇರಬೇಕು. ಪರೀಕ್ಷಾರ್ಥ ಪ್ರಯೋಗ ಅಂತ ಮಾಡ್ತೀವಿ. ಎಲ್ಲದರಲ್ಲೂ ಪರೀಕ್ಷಾರ್ಥ ಅಂದರೆ ಟ್ರಯಲ್ ಮಾಡುವಂಥದ್ದು. ಒಂದು ಮೋಟರ್ನ ತಯಾರು ಮಾಡಿದ್ರು ಕೂಡ ಟ್ರಯಲ್ ಮಾಡಬೇಕು, ಮತ್ತು ಒಂದು ರಾಕೆಟ್ನ ತಯಾರು ಮಾಡಿದ್ರು ಕೂಡ ಟ್ರಯಲ್ ಮಾಡಬೇಕು. ಹಾಗೆ ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಟ್ರಯಲ್ ಅನ್ನುವಂಥದ್ದು ಇರಬೇಕು. ಹಾಗೆ ಈ ತಾತ್ಕಾಲಿಕ ಗುರುಬಲ ಅನ್ನುವಂಥದ್ದು ಟ್ರಯಲ್ ಅಂತ ತಗೊಳ್ಳೋಣ. ಯಾರಿಗೆ? ಮಕರ ರಾಶಿಯವರಿಗೆ. ಈ ನವೆಂಬರ್ ತಿಂಗಳು ಒಂದು ಡೈರಿಯನ್ನು ಮೇಂಟೈನ್ ಮಾಡಬೇಕು ನೀವು. ಯಾಕೆಂದರೆ ನವೆಂಬರ್ ತಿಂಗಳು ಪೂರ್ತಿಯಾಗಿ ನಿಮಗೆ ಗುರುಬಲ ಇರುತ್ತೆ. ಗುರುವಿನ ನೇರ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರುತ್ತೆ. ಮಕರ ರಾಶಿಯನ್ನು ಗುರು ಸಂಪೂರ್ಣವಾಗಿ ಸ್ಟ್ರೈಟ್ ಆಗಿ 180 ಡಿಗ್ರಿಯಲ್ಲಿ ನೋಡ್ತಾ ಇರ್ತಾರೆ. ಗುರು ತಾನಿರುವಂಥ ಜಾಗಕ್ಕಿಂತ ತಾನು ನೋಡುವಂಥ ಜಾಗವನ್ನು ಅತಿ ಹೆಚ್ಚು ಬಲವನ್ನು ಮಾಡ್ತಾರೆ. ಯಾವಾಗ ನಿಮ್ಮ ಮಕರ ರಾಶಿ ಅನ್ನುವಂಥದ್ದು ಬಲ ಆಗುತ್ತೋ ಆಟೋಮೆಟಿಕ್ ಆಗಿ ನಿಮಗೆ ಪಾಸಿಟಿವ್ಸ್ ಅನ್ನುವಂಥದ್ದೇ ಆಗಬೇಕು, ನೆಗೆಟಿವ್ ಅನ್ನೋಂಥದ್ದು ಇರಬಾರ್ದು. ಆ್ಯಸ್ ಪರ್ ಹಾರೋಸ್ಕೋಪ್ ಪ್ರಕಾರ, ಗೋಚಾರದ ಪ್ರಕಾರ ಇರಬಾರ್ದು. ಡೇ 1 ನಿಮ್ಗೇನು ಒಳ್ಳೇದಾಯಿತು ಕೆಟ್ಟದಾಯಿತು ಬರೀರಿ. ಡೇ 2 ಏನು ಒಳ್ಳೇದಾಯಿತು ಕೆಟ್ಟದಾಯಿತು ಬರೀರಿ. ಈ ನವೆಂಬರ್ ತಿಂಗಳಲ್ಲಿ ನೀವು ಡೈರಿ ಮೇಂಟೈನ್ ಮಾಡ್ತೀರಲ್ಲ, ಇದರದ್ದು ಒಳ್ಳೆಯದು ಕೆಟ್ಟದ್ದು ಏನಿದೆಯೋ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ನೆಕ್ಸ್ಟ್ ವರ್ಷ 2026 ಮೇಯಿಂದ ಬರುತ್ತಲ್ಲ ನಿಮಗೆ ಗುರುಬಲ 1 ವರ್ಷ. ಅದರಲ್ಲಿ ನೀವು ಏನು ಮಾಡಬೇಕು, ಯಾವ ಥರದಲ್ಲಿ ಮೂವ್ ಮಾಡಬೇಕು ಅನ್ನೋದಕ್ಕೆ ನಿಮಗೆ ಟ್ರಯಲ್ ಆಗುವಂಥದ್ದು ಈ ಸಮಯ ನವೆಂಬರ್ ತಿಂಗಳು. ತಾತ್ಕಾಲಿಕ ಗುರುಬಲ ಡಿಸೆಂಬರ್ಗೆ ಇರಲ್ಲ, ಹೊರಟೋಗುತ್ತೆ. 5ನೇ ತಾರೀಕು ಕೊಟ್ಟೋಗ್ಬಿಡುತ್ತೆ. ಅದಕ್ಕೆ ನವೆಂಬರ್ ತಿಂಗಳು ಭಾಳ ಇಂಪಾರ್ಟೆಂಟು ಟ್ರಯಲ್ ಮಾಡುವಂಥ ವಿಚಾರವಾಗಿ ಮಕರ ರಾಶಿ. ಒಳ್ಳೆಯ ಅದ್ಭುತವಾದ ಸಮಯ ಈ ಮಕರ ರಾಶಿಯವ್ರಿಗೆ. ವಿವಾಹ, ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ ಇತ್ಯಾದಿ ವಿಚಾರಗಳಲ್ಲಿ ಮನೆ ತಗೊಳ್ಳೋದು, ಸೈಟ್ ತಗೊಳ್ಳೋದನ್ನ ಹಿಡಿದು ಬೋರ್ ಹಾಕ್ಸೋವರೆಗೂ ಏನೇ ಒಂದು ಬೆಳೆ ಹಾಕಬೇಕಾದ್ರೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ನವೆಂಬರ್ ತಿಂಗಳು ನಿಮಗೆ ತುಂಬಾ ಮುಖ್ಯ, ಭಾಳ ಪ್ರಮುಖವಾದ ಸಂದರ್ಭ. ಕಾರಣ ಗುರುಬಲ. ಏನು ಹೇಳುತ್ತೆ? ಸಪ್ತಮದಲ್ಲಿ ಗುರು ಇದ್ದಾಗ, ಗುರು ಸಪ್ತಮದಲ್ಲಿದ್ದಾಗ ಉತ್ತಮವಾಗಿರತಕ್ಕಂಥ ಅಭಿವೃದ್ಧಿ, ಸಮಾಜ ಸೇವೆ, ಸಾತ್ವಿಕವಾದಂಥ ಜೀವನ ಪ್ರಾಪ್ತಿಯಾಗತ್ತೆ, ಸಂತಾನ ಲಾಭ ಪ್ರಾಪ್ತಿ, ಸಂಪತ್ತಿನ ಅಭಿವೃದ್ಧಿ ಆಗತ್ತೆ, ಸಾಲ ಬಾಧೆಗಳು ಕಡಿಮೆ ಆಗುತ್ತೆ, ಶತ್ರುಗಳು ದೂರವಾಗ್ತಾರೆ, ಜೊತೆಗೆ ಕುಟುಂಬದ ಸಂತೋಷ ವೃದ್ಧಿ ಆಗುತ್ತೆ, ಕುಟುಂಬದಲ್ಲಿ ಸಂಖ್ಯೆ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಶುಭ ಸಮಾಚಾರಗಳು ಕಿವಿಗೆ ಬೀಳುತ್ತೆ, ತೀರ್ಥಯಾತ್ರಾ ಯೋಗ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ, ಮತ್ತು ಬುದ್ಧಿಶಕ್ತಿಯ ಅಭಿವೃದ್ಧಿಯಾಗಿ ರಾಜವೈಭವದ ಫಲವನ್ನು ವಿಶೇಷವಾಗಿ ಹೇಳುತ್ತೆ ಗುರು ಸಪ್ತಮದಲ್ಲಿದ್ದಾಗ. ಅದೊಂದಾಯ್ತಲ್ಲ, ಗುರು ಸಪ್ತಮದಲ್ಲಿದ್ದಾರೆ ಅನ್ನೋದೊಂದು ಸಂತೋಷ ನಿಮಗೆ. ಜೊತೆಗೆ ಗುರು ನಿಮಗೆ ವ್ಯಯಾಧಿಪತಿ ಹಾಗೂ ಧೈರ್ಯಾಧಿಪತಿ. ಇನ್ನು ಖರ್ಚಿಲ್ಲ, ಧೈರ್ಯ ಕೊಡ್ತಾನೆ. ಹಾಗಾಗಿ ಈ ತಿಂಗಳು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರೀಷಿಯಸ್ ಟೈಮ್ ನಿಮಗೆ. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ, ಡೈರಿನ ಮೇಂಟೈನ್ ಮಾಡಿ. ಆ ಡೈರಿ ಇದು ಒಂದು ಅನಾಲಿಸಿಸ್ ಮಾಡಿದ್ರೆ ಡಿಸೆಂಬರ್ 1 ಹಾಗೆ ನಿಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಗುರುಬಲ ಅಂದರೆ ಏನು ಅನ್ನುವಂಥದ್ದು ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಪುರುಷರಿಗೆ ಮಾತ್ರ ಅಪ್ಲೈ ಆಗೋದಲ್ಲ, ಸ್ತ್ರೀಯರಿಗೆ, ಪುರುಷರಿಗೆ ಎಲ್ಲರಿಗೂ ಅಪ್ಲೈ ಆಗುವಂಥದ್ದೇ. ಇದೇನು ಪ್ರತ್ಯೇಕವಾಗಿ ಒಬ್ರಿಗೆ ಇವ್ರಿಗೆ ಮಾಸ ಭವಿಷ್ಯ, ಸ್ತ್ರೀ ರಾಶಿಗೆ, ಸ್ತ್ರೀ ಮಕರ ರಾಶಿಗೆ ಬೇರೆ, ಪುರುಷ ಮಕರ ರಾಶಿಗೆ ಬೇರೆ ಅನ್ನೋಂಥದ್ದು ಏನು ಇರೋದಿಲ್ಲ. ಇದು ಒಂದಾಯ್ತಾ? ಎರಡನೇದು, ನಿಮ್ಮ ರಾಶಿಯಿಂದ ಲಾಭಸ್ಥಾನಾಧಿಪತಿ, ಚತುರ್ಥ ಸ್ಥಾನಾಧಿಪತಿ ಆಗಿರತಕ್ಕಂಥ ಕುಜ ಲಾಭಸ್ಥಾನದಲ್ಲೇ ಸ್ವಕ್ಷೇತ್ರದಲ್ಲೇ ಇದ್ದಾರೆ. ತಿಂಗಳು ಪೂರ್ತಿ ಅಲ್ಲೇ ಇರ್ತಾರೆ. 2-3 ದಿನ ಹೆಚ್ಚು ಕಡಿಮೆ ಆಗ್ಬೋದು. ಯಾವಾಗ ನಿಮಗೆ ಬಲಿಷ್ಠವಾಗಿರ್ತಕ್ಕಂಥ ಫಲವನ್ನು ಕುಜ ಕೊಡ್ತಾನೆ. ಏಕಾದಶದಲ್ಲಿದ್ದಾಗ ಲಾಭಸ್ಥಾನಾಧಿಪತಿ ಲಾಭಸ್ಥಾನದಲ್ಲೇ ಇದ್ದರೆ
ಎಷ್ಟು ಫಲ ಗೊತ್ತಾ ನಿಮಗೆ? ಅದು ತುಂಬ ವಿಶೇಷ ಫಲ, ಊರ್ಜಿತ ಫಲ. ಈ ತಿಂಗಳು ಮಕರ ರಾಶಿಯವರು ಹೆಚ್ಚು ಹೆಚ್ಚು ಸುಖವನ್ನು ಅನುಭವಿಸ್ತೀರಾ. ಸುಖದ ಅಭಿವೃದ್ಧಿ ಅನ್ನುವಂಥದ್ದು ನಿಮಗೆ ಕಾಣುತ್ತೆ. ಇದು ಮೊದಲನೇದು. ಎರಡನೇದು, ಸುಖದ ಜೊತೆಗೆ ಲಾಭಗಳು ವೃದ್ಧಿ ಆಗುತ್ತೆ. ಒಂದು ಹಂತಕ್ಕೆ ಮಕರ ರಾಶಿಯವರು ತುಂಬ ದಿನಗಳಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸಗಳೇನಾದರೂ ಬಾಕಿ ಇದ್ದರೆ ನವೆಂಬರ್ ತಿಂಗಳಲ್ಲಿ ಮುಗಿಸ್ಕೊತೀರಾ. ನವೆಂಬರ್ ತಿಂಗಳಲ್ಲಿ ಏನಾದರೂ ಒಂದು ಹೊಸ ಹೆಜ್ಜೆ ಇಡಬೇಕಂದ್ರೆ ಇಡ್ಬೋದು. ಒಂದು ಬಿಸ್ನೆಸ್ಸನ್ನು ಶುರು ಮಾಡ್ಬೋದು, ಒಂದು ವೃತ್ತಿಯನ್ನು ಚೇಂಜ್ ಮಾಡ್ಬೋದು. ತುಂಬ ದಿನದಿಂದ ಉದ್ಯೋಗ ಚೇಂಜ್ ಮಾಡಬೇಕು, ನಾನು ಚೇಂಜ್ ಮಾಡ್ತೀನಿ, ಅಥವಾ ಉದ್ಯೋಗ ನಂಗೆ ಸಿಗ್ತಾ ಇಲ್ಲ, ಹೊಸ ಉದ್ಯೋಗ ನಾನು ಹುಡುಕ್ತೀನಿ ಅಂದರೆ ನವೆಂಬರ್ ತಿಂಗಳಲ್ಲಿ ಸಿಗುತ್ತೆ. ಏನು ಚಿಂತೆ ಮಾಡೋಂಗಿಲ್ಲ ಮಕರ ರಾಶಿಯವರಿಗೆ, ಆಯಿತಾ? ಅದಲ್ಲದೆ ನಿಮ್ಗೇನಾದರೂ ಮೇಜರ್ ಡಿಸಿಷನ್ಸ್ ತೊಗೊಳ್ಬೇಕಾದ್ರೆ ಖಂಡಿತ ನವೆಂಬರ್ ತಿಂಗಳಲ್ಲಿ ತೊಗೊಳ್ಳಿ. ಮೇಜರ್ ಡಿಸಿಷನ್ಸ್ ಏನೇ ಇರಲಿ ತೊಗೊಳ್ಳಿ, ಅದು ನಿಮಗೆ ಅನುಕೂಲ ಆಗುತ್ತೆ. ಅದು ಪಾಸಿಟಿವ್ ಆಗಿ ಹೋಗಿ ಮುಗಿಯುತ್ತೆ ಹೊರತು ನೆಗೆಟಿವ್ ಆಗಿ ಮುಗಿಯಲ್ಲ. ನೀವು ಸಂತಾನ ಅಪೇಕ್ಷೆ ಇದೆಯಾ, ಸಂತಾನ ಅಪೇಕ್ಷೆ ಪಡ್ಕೊಳ್ಳಿ. ಮನೆ ಕಟ್ಟಕ್ಕೆ ಶುರು ಮಾಡಬೇಕಾ, ಶುರು ಮಾಡಿ. ಸೈಟ್ ತೊಗೊಳ್ಳೋಕೆ ಪ್ರಯತ್ನ ಪಡಬೇಕಾ, ಪಡಿ. ಬೋರ್ ಹಾಕ್ಸ್ಬೇಕಾ, ಹಾಕಿಸಿ. ವ್ಯವಸಾಯದಲ್ಲಿ ಏನಾದರೂ ಇಂಥದ್ದೇ ಬಿತ್ತನೆ ಹಾಕಬೇಕಾ, ಹಾಕಿ. ವ್ಯವಸಾಯ ಭೂಮಿ ಖರೀದಿ ಮಾಡ್ತೀರಾ, ಮಾಡಿ. ಮದುವೆಗೆ ಸಮಯವನ್ನು ಗುರುತಿಸ್ತೀರಾ, ಹುಡುಗ ಹುಡುಗಿ ನೋಡ್ತೀರಾ, ನೋಡಿ. ಪ್ರತಿಯೊಂದರಲ್ಲೂ ಕೂಡ ಜಯತ್ವ ಅನ್ನುವಂಥದ್ದೇ ಹೊರತು ಯಾವುದೂ ಕೂಡ ನಿಮಗೆ ಸೋಲು ಅನ್ನುವಂಥದ್ದಿಲ್ಲ ಮಕರ ರಾಶಿಯವರು. ಇಷ್ಟಿದ್ದು ಏನಾದರೂ ತೊಂದರೆ ಆಗ್ತಾಯಿದ್ರೆ ಅದು ನಿಮ್ಮ ಮೂಲ ಜಾತಕದಲ್ಲಿ ಸಮಸ್ಯೆಗಳಿರುತ್ತೆ. ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಸಿ, ಗೋಚಾರದಲ್ಲಿ ಚೆನ್ನಾಗಿದೆ ಗುರುಗಳೇ, ನೀವು ಹೇಳ್ತಾ ಇರೋದೆಲ್ಲ ನನಗೆ ಸಂತೋಷ, ಖುಷಿ ಆಗುತ್ತೆ, ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ಆದರೆ ನನಗೆ ಇದೆಲ್ಲ ಏನೂ ಆಗ್ತಾ ಇಲ್ವಲ್ಲ ಅನ್ನುವಂಥದ್ದು ಪ್ರಶ್ನೆ ಆದರೆ ಅಂಥವರು ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಂಡಾಗ ಅದರಲ್ಲಿರ್ತಕ್ಕಂಥ ನೆಗೆಟಿವ್ ಪಾಸಿಟಿವ್ ನೋಡಿ ಆಮೇಲೆ ಡಿಸಿಷನ್ ತಗೊಳ್ಬೇಕು. ಇನ್ನು ರಾಶಿಯಿಂದ 2ನೇ ಮನೆ ಅಧಿಪತಿ ಹಾಗೂ ರಾಶಿಯಾಧಿಪತಿ ಶನಿ ತೃತೀಯದಲ್ಲಿದ್ದಾರೆ. ನಿಮಗೇನು ಅರ್ಧ ಅಷ್ಟಮ, ಅಷ್ಟಮ, ಪಂಚಮ ಇತ್ಯಾದಿ ಶನಿ 7.5 ಯಾವುದೂ ಭಾವಗಳಿಲ್ಲ, ಯಾವುದೇ ಸಮಸ್ಯೆಗಳಿಲ್ಲ. ಆದರೆ ಶನಿ ತೃತೀಯದಲ್ಲಿದ್ದಾಗ ನಿಮಗೆ ಧೈರ್ಯ ಸ್ಥಾನ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ತೃತೀಯೇ ಷಷ್ಠೆ ಅಂತ ಕೂಡ ಕರಿತೀವಿ ನಾವು. ಏನು 3ನೇ ಮನೆಯಲ್ಲಿ ಶನಿ ಇದ್ದಾಗ ಪ್ರಭಾವ ಏನೋ, ತೃತೀಯದಲ್ಲಿರುವಂತಹ ಶನಿ ಸಂಪತ್ತು ಗುಣವುಳ್ಳವರಾಗುತ್ತಾರೆ. ಆಮೇಲೆ ಪರಾಕ್ರಮಶಾಲಿಯು, ಶೀತಲಂ ನೈವ ಚಿತ್ತಂ ಎನ್ನುವಂತೆ ಯಾವಾಗಲೂ ಚಿಂತೆ ಸ್ವಭಾವ ಜಾಸ್ತಿ ಇರುತ್ತೆ. ಯೋಚನೆ ಜಾಸ್ತಿ ಮಾಡೋದು, ಸುಮ್ಮನೆ ಯೋಚನೆ ಮಾಡೋದು. ಜೋರ ಬಾಗಿಲು ತಟ್ಬಿಡ್ತಾರೆ, ಅಯ್ಯೋ ಜೋರ ಬಾಗಿಲು ಹೊಡೆದು ಬಿಡ್ತಲ್ಲ, ಏನಾಗಿರ್ಬೋದು, ಬಾಗಿಲಿಗೆ ಏನೋ ತೊಂದರೆ ಆಗಿರ್ಬೋದಾ, ಅಥವಾ ನಮ್ಗೆ ಏನಾರ ಮಾಡಿಸ್ಬಿಟ್ಟಿದ್ದಾರಾ, ಹಿಂಗೆಲ್ಲ ಚಿಂತೆ ಜಾಸ್ತಿ. ಗುರುಕ್ಷೇತ್ರ ದರ್ಶನ ಮಾಡ್ತೀರಾ, ಸಂಘ ಸಂಸ್ಥೆಗಳಲ್ಲಿ ಅಧಿಕಾರವನ್ನು ಹೊಂದುತ್ತೀರಾ, ಮತ್ತು ವಿಶೇಷವಾಗಿ ಸಹೋದರರಿಂದ ನಿಮಗೆ ಸಪೋರ್ಟು ಸಿಗುತ್ತೆ. ಲ್ಯಾಂಗ್ವೇಜಸ್ ಪ್ರಭಾವ ತುಂಬ ಚೆನ್ನಾಗಿರುತ್ತೆ. ಹೆಚ್ಚು ಲ್ಯಾಂಗ್ವೇಜಸನ್ನು ಕಲಿಬೋದು, ಅಥವಾ ಲ್ಯಾಂಗ್ವೇಜಸ್ ಕಲ್ತಿರೋರಿಗೆ ಈ ಸಮಯದಲ್ಲಿ ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಸಿಗ್ಬೋದು. ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಖಂಡಿತ ಮತ್ತಷ್ಟು ಮಗದಷ್ಟು ನೆಕ್ಸ್ಟ್ ಲೆವೆಲ್ ಸಕ್ಸಸ್ಗೆ ನಿಮಗೆ ಅದು ದಾರಿ ಮಾಡಿಕೊಡುತ್ತೆ. ಅದರಲ್ಲಿ ಯಾವುದೂ ಚಿಂತೆ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಇನ್ನು ರಾಶಿಯಿಂದ 5ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಹಾಗೂ 10ನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾರೆ. 10ನೇ ಮನೆ ಅಧಿಪತಿ 10ನೇ ಮನೆ ದಶಮಾಧಿಪತಿ ದಶಮದಲ್ಲಿದ್ದಾಗ ಪೂರ್ವ ಪುಣ್ಯನೂ ಬಲವಾಯಿತು, ವೃತ್ತಿ ಸ್ಥಾನನೂ ಬಲ ಆಯಿತು. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ದಶಮ ಸ್ಥಾನದಲ್ಲಿದ್ದಾಗ ಬಲ ಹೇಗಿರುತ್ತೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ತಿಳಿಸ್ತೀನಿ ನೋಡಿ. ಇನ್ನೂ ತುಂಬ ಚೆನ್ನಾಗಿರುತ್ತೆ. ಏನು, ದಶಮದಲ್ಲಿ ಶುಕ್ರ ಇದ್ದಾಗ ಒಂದು ಪ್ಯಾರಾಗ್ರಾಫೇ ಇದೆ. ಏನೇನು ಹೇಳುತ್ತೆ? ದಶಮದಲ್ಲಿ ಬಲಿಷ್ಠ ಶುಕ್ರ ಇದ್ದಾಗ, ದಶಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ಕವಿಗಳು, ಕಾವ್ಯ, ನಾಟಕ, ಸಂಗೀತ ಕ್ಷೇತ್ರದಲ್ಲಿ ಪ್ರಸಿದ್ಧಿ, ಚಲನಚಿತ್ರ, ಕಿರುತೆರೆಗಳ ಕಲಾವಿದರಿಗೂ ಜಾನಪದ ಕಲಾವಿದರಿಗೂ ದಶಮದ ಬಲಿಷ್ಠ ಶುಕ್ರನು ಸಂಪತ್ತನ್ನು ವೃದ್ಧಿ ಮಾಡುವನು. ಸೌಂದರ್ಯದ ಉಪಕರಣಗಳು ಹಾಗೂ ಶುಕ್ರನೇ ಅಭಿವೃದ್ಧಿಯನ್ನು ಕೊಡುವನು. ಮತ್ತು ಯಾರ್ಯಾರು ಹೆಣ್ಣುಮಕ್ಕಳು ಬಸರಿ ಬಾಣಂತಿದ್ದೀರೋ ಅವ್ರಿಗೆಲ್ಲ ತುಂಬ ಸಪೋರ್ಟನ್ನು ಕೊಟ್ಟು ಅಭಿವೃದ್ಧಿಯನ್ನು ಕೊಡ್ತಾನೆ. ಬದಲ್ಲದೆ ರಸಪದಾರ್ಥಗಳು, ಪುಷ್ಪಗಳ ಮಾರಾಟ, ಶಯ್ಯೋಪಕರಣಗಳ ಸಾಮಗ್ರಿಗಳು ಅಂದರೆ ಹಾಸಿಗೆ, ದಿಂಬು ಇತ್ಯಾದಿ ಸುಂದರ ತರುಣಿಯರನ್ನು ಬಳಸಿಕೊಂಡು ಮಾಡುವಂಥ ಮಾಡೆಲಿಂಗ್ ಆಗ್ಬೋದು, ಜಾಹೀರಾತು ಆಗ್ಬೋದು, ಪ್ರದರ್ಶನಗಳಿಂದ ಸಂಪತ್ತು ವೃದ್ಧಿಯಾಗುತ್ತೆ. ಗೋವು, ವಾಹನ ಮತ್ತು ಭೂಮಿಗೆ ಸಂಬಂಧಿಸಿದ ಉದ್ಯಮಗಳು, ವಾದ್ಯಕರು, ಲಲಿತಕಲೆಯವರು, ಕಲಾವಿದರು, ಕವಿ ಎಲ್ಲರೂ, ರತ್ನ, ಪರಿಮಳ ದ್ರವ್ಯ, ಮಣಿ, ವಜ್ರ, ಅಲಂಕಾರ ವಸ್ತುಗಳು, ನೀರಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ದುಡ್ಡಿನ ಮಳೆ ಆಗುವಂಥದ್ದು, ಶುಕ್ರನೊಂದಿಗೆ ಅಭಿವೃದ್ಧಿ ಆಗುವಂಥ ರೀತಿಯಾಗಿ ಎಲ್ಲ ಥರದ ಪಾಸಿಟಿವ್ಸು, ವೇದಶಾಸ್ತ್ರಗಳು, ಪಾಂಡಿತ್ಯ ಎಷ್ಟೆಷ್ಟು ಚೆನ್ನಾಗಿದೆ ನೋಡಿ ಶುಕ್ರನಿಂದ. ಇವೆಲ್ಲವೂ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ತಿಲ್ಲ.
ಇದರಲ್ಲಿ ನೀವು ಯಾವ ಲೈನಲ್ಲಿ ಇದ್ರೋ ಆ ಲೈನ್ ನಿಮ್ಗೆ ಸಿಗುತ್ತೆ. ಆಮೇಲೆ ದಶಮಾಧಿಪತಿ ದಶಮ ಸ್ಥಾನದಲ್ಲಿದ್ದಾಗ ಪಂಚಮಹಾಪುರುಷ ಯೋಗಗಳಿಗೆ ಹಾಗೂ ಇತರ ಯೋಗಗಳಿಗೆ ಕಾರಣವಾಗುತ್ತೆ. ಯಾವುದ್ಯಾವುದು? ರುಚಕ ಯೋಗ, ಭದ್ರಯೋಗ, ಹಂಸಯೋಗ, ಮಾಲವ್ಯ ಯೋಗ, ಶಶಯೋಗ ಅನ್ನುವಂಥ 5 ಯೋಗಗಳಲ್ಲಿ ಮಾಲವ್ಯ ಯೋಗ ಅಪ್ಲೈ ಆಗಿ ಜಾತಕದಲ್ಲಿ ವೃತ್ತಿಯಲ್ಲಿ ಅಪಾರ ಯಶಸ್ಸನ್ನು ಗಳಿಸುವರು. ದಶಮದಲ್ಲಿ ಶುಕ್ರ ಇದ್ದಾಗ, ಅದು ಸ್ವಕ್ಷೇತ್ರದಲ್ಲಿದ್ದಾಗ ನಿಮಗೆ ದಿಢೀರಂತ ಅಧಿಕಾರ ಯೋಗ ಪ್ರಾಪ್ತಿಯಾಗುತ್ತೆ, ರಾಜಬಲ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಇಷ್ಟೆಲ್ಲ ಇದೆ ನೋಡಿ. ಇನ್ನೂ ಹೇಳ್ಬೋದು, ಅಯ್ಯೋ ಇಷ್ಟೆಲ್ಲ ಚೆನ್ನಾಗಿದೆ ಗುರುಗಳೇ ಅಂತ. ನೀವು ಚೆನ್ನಾಗಿರೋದ್ರೆ ನಿಮ್ಮ ಕಣ್ಣು ದೃಷ್ಟಿ ಬಿದ್ದು ಹೋಗ್ಬಿಡುತ್ತೆ ನಿಮ್ಮ ರಾಶಿಗೆ, ಮಕರ ರಾಶಿಗೆ. ಹಾಗಾಗಿ ಆಮೇಲೆ ಅಷ್ಟಮಾಧಿಪತಿ ನಿಮಗೆ 16ನೇ ತಾರೀಕುವರೆಗೂ ಚೆನ್ನಾಗಿಲ್ಲ. ಅದಾದಮೇಲೆ ಲಾಭಸ್ಥಾನಕ್ಕೆ ಬರ್ತಾರೆ, ಸೂರ್ಯನಿಂದ ಅನುಕೂಲ ಆಗುತ್ತೆ. 16ನೇ ತಾರೀಕುವರೆಗೂ ಒಂದು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಬರ್ಬೋದು, ಹೊಟ್ಟೆ ಸಂಬಂಧಪಟ್ಟದ್ದು, ಮತ್ತು ಬೆನ್ನು, ಸ್ವಲ್ಪ ಕಾಲು ಮೊಣಕಾಲು ಸಮಸ್ಯೆಗಳು ಬರ್ಬೋದು. ಸ್ವಲ್ಪ ಜಾಗ್ರತೆ ವಹಿಸ್ತಕ್ಕಂಥದ್ದು ಒಳ್ಳೆಯದು. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ಬೋದು 16ನೇ ತಾರೀಕುವರೆಗೂ, ನವಂಬರ್. ಅದಾದಮೇಲೆ ಮತ್ತೆ ಸೂರ್ಯ ಚೆನ್ನಾಗಿರ್ತಾರೆ, ಚಿಂತೆ ಇಲ್ಲ. ಇನ್ನು ಲಾಭಸ್ಥಾನದಲ್ಲೇ ಬುಧ ಇರ್ತಾರೆ. ಅವರು ಷಷ್ಠಾಧಿಪತಿ ಭಾಗ್ಯಾಧಿಪತಿ, ಅಂದರೆ ಷಷ್ಠ ಸ್ಥಾನಾಧಿಪತಿ ಭಾಗ್ಯಸ್ಥಾನಾಧಿಪತಿ. ಲಾಭಸ್ಥಾನದಲ್ಲಿ ಇರ್ತಾರೆ 23ನೇ ತಾರೀಕುವರೆಗೂ. ಅದಾದಮೇಲೆ ದಶಮ ಸ್ಥಾನಕ್ಕೆ ಹೋಗ್ತಾರೆ. ಎರಡೂ ಏನು ದೊಡ್ಡ ವ್ಯತ್ಯಾಸ ಇಲ್ಲ. ಹಾಗಾಗಿ ವಿದ್ಯಾ ವ್ಯಾಪಾರದಲ್ಲಿ ಏನು ಹೆಚ್ಚು ಬದಲಾವಣೆಗಳೇನಿಲ್ಲ. ಏನಂತರ ಅವ್ರು ನಡ್ಕೊಂಡು ಹೋಗೋದು ಹಂಗೆ ನಡ್ಕೊಂಡು ಹೋಗುತ್ತೆ, ಏನು ದೊಡ್ಡ ವ್ಯತ್ಯಾಸಗಳು ಇರೋದಿಲ್ಲ. ಒಟ್ಟಾರೆ ನೋಡಿದ್ರೆ ಓವರ್ ಆಲ್ ಪಾಸಿಟಿವಾ. ಮಕರ ರಾಶಿಯವ್ರಿಗೆ ಶನಿ ಬಲ ಇದೆ, ಗುರು ಬಲ ಇದೆ, ಶುಕ್ರ ಬಲ ಇದೆ, ಕುಜ ಬಲ ಇದೆ, ಬುಧ ಬಲ ಇದೆ, ಸೂರ್ಯ ಬಲ ಇದೆ. ಸರಿ, ಇನ್ಯಾರು ಬಲ ಬೇಕು? 2ನೇ ಮನೆ ರಾಹು ಒಂದು ಸ್ವಲ್ಪ ಪೀಡಿತನಾಗ್ತಾನೆ, ಅಷ್ಟಮ ಕೇತು ಸ್ವಲ್ಪ ಪೀಡಿತನಾಗ್ತಾನೆ. ಪೀಡಿತನಾದರೂ ಕೂಡ 2 ಗ್ರಹಗಳು ಪೀಡೆ ಮಾಡಿದ್ರು, 8 ಗ್ರಹಗಳು 7 ಗ್ರಹಗಳು ನಿಮ್ಗೆ ಸಪೋರ್ಟ್ ಮಾಡಿದಾಗ ಯಾಕೆ ಯೋಚನೆ ಮಾಡ್ತೀರಾ? ಭಗವಂತ ಬರೆದಿಟ್ಟಿರ್ತಾನೆ ಪ್ರತಿಯೊಬ್ಬರಿಗೂ ಕೂಡ ಏನೇನು ಯಾವ್ಯಾವ ಸಿಗಬೇಕು, ಎಲ್ಲಿ ಊಟ ಮಾಡಬೇಕಂತನೂ ಬರೆದಿಟ್ಟಿರ್ತಾನೆ ಭಗವಂತ. ಅನ್ನೋದು ಋಣ ಎಲ್ಲಿದೆ ಅಂತ ಕೂಡ ಡಿಸೈಡ್ ಮಾಡಿಬಿಟ್ಟಿರ್ತಾನೆ. ಪ್ರತಿನಿತ್ಯ ಪ್ರತಿ ಸಂದರ್ಭದಲ್ಲೂ ನಿಮಗೆ ಅನ್ನ ಕೈಯಲ್ಲಿದ್ದರೂ ಕೂತ್ಕೊಂಡು ತಿನ್ನೋಕ್ಕೆ ಜಾಗ ಇರೋದಿಲ್ಲ. ಅಂಥ ಸಿಚುವೇಶನ್ಸನ್ನು ಕೂಡ ಭಗವಂತ ಕ್ರಿಯೇಟ್ ಮಾಡ್ತಾನೆ. ಪ್ರತಿಯೊಂದಕ್ಕೂ ಕೂಡ ಒಂದು ಕಾರಣ ಇರುತ್ತೆ. ಹಾಗಾಗಿ ಈ ತಿಂಗಳು ನಿಮಗೆ ತಾತ್ಕಾಲಿಕವಾಗಿ ಬಂದಿರತಕ್ಕಂಥ ಗುರುಬಲವನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇದನ್ನು ಟ್ರಯಲ್ ಪೀರಿಯಡ್ ಅಂತ ತೊಗೊಳ್ಳಿ. ಇದರಿಂದ ನಿಮಗೆ ನೆಕ್ಸ್ಟ್ ಲೆವೆಲ್ ಇದೆಯಲ್ಲ 2026 ಮೇಯಿಂದ ಬರುವಂಥ ಗುರುಬಲ 1 ವರ್ಷ, ಅದು ನಿಮಗೆ ಹೇಗಿರುತ್ತೆ ಅನ್ನುವಂಥದ್ದಕ್ಕೆ ನಿಮಗಿದು ಒಂದು ಒಳ್ಳೆಯ ಸಾಕ್ಷಿ ಆಗುತ್ತೆ. ಒಂದು ಒಳ್ಳೆಯ ಮೆಂಟರ್ಶಿಪ್ ರೀತಿಯಾಗಿ ನಿಮಗಿದು ಈ 1 ತಿಂಗಳು ನಿಮಗೆ ಸಪೋರ್ಟ್ ಕೊಡುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ, ಖಂಡಿತ ವೇಸ್ಟ್ ಮಾಡ್ಕೋಬೇಡಿ. ನಿಮಗೆ ಅಯ್ಯೋ ನಂಗೆ ಗುರುಬಲ ಬಂದುಬಿಟ್ಟಿದೆ, ನಂಗೆ ಒಳ್ಳೇದಾಗುತ್ತೆ, ನಂಗೆ ಗುರುಬಲ ಬಂದುಬಿಟ್ಟಿದೆ ಒಳ್ಳೇದಾಗುತ್ತೆ ಅಂದರೆ ಹಂಗೆ ಒಳ್ಳೇದಾಗಲ್ಲ. ನೀವು ಪ್ರಯತ್ನ ಪಟ್ಟರೆ ಮಾತ್ರನೇ ಫಲ ನಿಮ್ಗೆ ಸಿಗೋದು. ಆ ಪ್ರಯತ್ನ ಭಾಳ ಮುಖ್ಯ. ಆ ಪ್ರಯತ್ನ ಇರಲಿ, ಖಂಡಿತವಾಗಲೂ ಸಕ್ಸಸ್ ಆಗುತ್ತೆ. ಭಗವಂತ ನಿಮಗೆ ತೃಪ್ತಿಯಾದಂಥ ಆಶೀರ್ವಾದವನ್ನು ಮಾಡ್ತಾನೆ. ನೋಡಿದ್ರಲ್ಲ, ಮಕರ ರಾಶಿಯವರ ನವೆಂಬರ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.